ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡ ವ್ಲಾಗ್. ಇದು ಮಧ್ಯಾಹ್ನದಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ನಾನು ಮಧ್ಯಾಹ್ನ ಇಲ್ಲಿ ಟೀ ಮಾಡ್ತಾ ಇದ್ದೀನಿ. ನಮ್ಮ ಸೈಡೆಲ್ಲ ಮಳೆ ಬೀಳೋ ಥರ ಇತ್ತು, ಅದಕ್ಕೆ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಎಲ್ರಿಗೂ ಟೀ ಮಾಡ್ತಾಯಿದ್ದೀನಿ. ಹಂಗೆ ನಾನು ಒಂದು ಲೋಟ ಹಾಕ್ಕೊಂಡು ಬಂದೆ. ಇಲ್ಲಿ ನಮ್ಮ ನಾಯಿ ಮರಿ ಊಟ ಎಲ್ಲ ಹಾಕಿದ್ದೆ, ಆದ್ರೂ ನೋಡಿ ಬಾಗಿಲಿಗೆ ಹೆಂಗೆ ಬಂದು ಕಾತೈತೆ ಅಂದ್ಬಿಟ್ಟು. ಇನ್ನೇನು ಬಾಕಲ್ಗೆ ವೈಟಿಂಗ ಹೋಗಿ ಬಿಸ್ಲಾಗ ಬಿದ್ದ ನಾವು ಹೊಲ್ಟೋಯ್ತು ಬಿಡೋದು. ಇವ್ನು ನೋಡೆ ನೀನು ಕರಿಯಾನ ಗುಂಡನ್ ನೋಡಿ. ನೋಡೆ ಇವನು ಎರಡು ಯಾವುದು ಬರ್ದಿರ ಹೊಲ್ಟೋಯ್ತದ ಅಲ್ಲಿ ಓತದ ನೋಡಿ. ಕಾಳು ಕಾಯ್ಬೇಕು ಇವೆರಡಕ್ಕೂ ನೀನು. ಓಕೆ ಹಾಲು ಹಾಕಿಲ್ಲ, ಕಾಳು ಕಾಯಿ, ಕರಿ ಒಳ್ಕ ಬಿಳಿ ಒಳ್ಕ. ಸಂಜೆ ಟೀ ಕುಡಿದು ಕೆಲಸ ಸ್ಟಾರ್ಟ್ ಮಾಡುವ ನಾವು. ನನ್ನ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಇವು ಬಿಡಲ್ಲ. ಬಂದಿದ್ದಾವೆ ಎರಡು ಎಗರಕ್ಕ. ಕೊಲಿಯ ಇಡು ಕೊಲಿಯ ಕಡಿಯ. ಅಯ್ಯೋ ಅಂಟಂತದ ಮೂತಿಗೆ. ನಾ ಟೀ ಕುಡಿತಾ ಇದ್ನೆ. ಗುಂಡ ಟೀ ಕುಡಿಬೇಡ, ನಿಂಗೆ ಚಾಚ್ ಕುಡಿಸಿಲ್ಲ ನಾನು. 5 ಗಂಟೆ ಆಯ್ತಪ್ಪ, ಕೆಲಸ ಮಾಡಬೇಕು. ಕುಡಿಯಕ್ಕೆ ಬಿಡ್ರಪ್ಪ ಸ್ವಾಮಿ. ಮ್ಯಾಕ್ ಚೆಲ್ತೀನಪ್ಪ, ಬಿಸಿ ಐತಪ್ಪ. ಸರಿ ರಾಜ ಅವರೇ. ಒಲ್ಮ ನಮ್ಮ ಚಿನ್ನಿ ಟೀ ಯಾವಾಗ ಕೊಡ್ತಾಳೆ ಅಂತ ನೋಡ್ತಾ ಇದ್ದಳು. ನೀವು ನನ್ನ ಮ್ಯಾಗೆ ಗ್ರೂಪ್ ನೋಡ್ತಾ ಇದ್ದೆ ಅಲ್ಮ. ಮುಂದೆ ಯಾವಾಗ ಆಗ್ತಾಳೆ ಬಟ್ಲಕ್ಕ ಅಂತ ಕಾಯ್ತಾ ಇದ್ದೆ. ಬುದ್ಧಿ ಮುಂದೆ. ಹಾಲು ಕುಡ್ದಾಳಿಲ್ಲ ಎದಿಲ್ಲ ಹೊಲ್ತದ ನೋಡಿ. ದಾಲ್ ಕ್ಯಾಕೆ ಮುಟ್ಟಿ ಕಸ್ತಿ ಬೋ ಅಲ್ಲೊಬ್ರು ಬಂದದ್ದು. ಅಳ್ಳು ಬಂದದ್ದು ಅಲ್ಲೋ. ಕಸ ತಳ್ಳು. ಇದಲ್ಲಿಯಪ್ಪ ಸಮಯ ಇರ್ತದೆ. ಈ ಚೆಲ್ತಿನ ಮ್ಯಾಗ ಅವಾಗ ಗೊತ್ತಾತದಿದೆ. ಕುಡು ಹಾಗೆ ಕುದ್ದಾಕ್ತೀನಿ ಹೋಗಿ. ಇದನ್ನೆಲ್ಲ ಮಕ್ಬಿಟ್ಟು ಆಡೆ ನೋಡಿ ಕತ್ತಳಿ. ಊರಲ್ಲೆಲ್ಲ ನೈಟು ಫುಲ್ಲು ಜೋರು ಮಳೆ ನೋಡಿ. ಎಷ್ಟು ತೇವ ಆಗೈತೆ ಅಂದರೆ ಅಷ್ಟು ತೇವ ಆಗೈತೆ. ಒಂದು 3 ದಿನ ಆಗೈತೆ ನಮ್ಮ ಮಳೆ ಬಿದ್ದು. ನೈಟೆಲ್ಲ ಹೊಡೆದೈತೆ ಫುಲ್ಲು ಜೋರಾಗಿ. ನಮ್ಮ ಚಿನ್ನಿ ಅಲ್ಲಿ ಬಿದ್ದೇನೈತಿ. ಚಿನ್ನೆ ಬಾ, ತ್ಯಾಮ್ ಆಗೈತೆ ಬಾ. ವೈಟ್ಗೆ ಇರಲ್ಲ, ಕೆಂಪಗಾಗೈತಿ. ಗಜಿಬಿಜಿ ಎಲ್ಲ ಮನೆ ಹತ್ರ ಹಿಂಗೈತಿ. ಅಲ್ಲಿ ಹೋಗಿ ಮಲ್ಗೈತೆ. ಇನ್ನೇನು ಬಿಸಿಲು ಬರಬೇಕು ಇವಾಗ. ನಾನೆಲ್ಲ ಎಮ್ಮೆಗಳ ಹತ್ರ ಎಲ್ಲ ತೊಳೆದಿದ್ದೀನಿ. ನಮ್ಮ ಅಪ್ಪನ ನೈಟು ಸೊಯ್ದಕ್ಕಿತ್ತಮ್ಮನ್ನ ನೀರಲ್ಲಿ ಕ್ಯಾನ್ಬಿಟ್ಟು ಅದು ಎತ್ತಿಕ್ಕಿಲ್ಲ. ಮಳೆಗೆಲ್ಲ ಫುಲ್ ನೆಂದೋಗೈತಿ. ಇವಾಗ ಇನ್ನೇನು ಬಿಸಿಲು ಬಂದರೆ ಕಟ್ ಮಾಡಿ ಎತ್ತಿಕ್ಬೇಕು.
ನೋಡಿ ಇಲ್ಲಿ ಇವಾಗ ಫುಲ್ಲು ಬೆಳಗ್ಗೆ ಎದ್ದು ಕಾಫಿ ಕುಡಿದು ಇದೇ ಕೆಲಸ ನಂದು. ವಾಶ್ ಮಾಡಿದ್ದು ನಾವು ಅಮ್ಮನ ಕಾಸೆಲ್ಲ ತೆಳೆದ್ಬಿಟ್ಟು ಹೋದ್ಲು ತೋಟ ಹತ್ರ, ನಾನೆಲ್ಲ ತೊಳೆದಾಕ್ದೆ. ಇವತ್ತು ಮನೆ ಮುಂದೆ ಎಲ್ಲ ತೊಳೆದಿದ್ದೆ, ಯಾಕಂದರೆ ಇಲ್ಲಿ ಸಿಮೆಂಟ್ ಮುಟ್ಟಿಗ್ಲಾಕ್ಯವ್ರೆ. ರಾತ್ರಿ ಯಾವಾಗೋ ಮಳೆ ಬಂದದ್ದು ನಾವು ನೋಡಿಲ್ಲ. ನಮ್ಮ ಮನೆ ಹತ್ರ ಏನಂದರೆ ಇಲ್ಲಿ ಮೇಲೆ ರೇಕ್ ಕಟ್ಟೈತೆ, ಅಲ್ಲಿ ಇಲ್ಲಿ ಕೆಳಗಡೆ ಬಿದ್ದು ಹಿಂಗೆ ಹೋಗುತ್ತೆ ಅಂದರೆ ನೋಡಿ ಇಲ್ಲಿ ಬಿಚ್ಚಾಗೈತಲ್ಲ ಅದೆಲ್ಲ ಈ ಸೈಡ್ ಬಂದ್ಬಿಡುತ್ತೆ. ಎಷ್ಟು ಮಳೆ ಜೋರಾಗಿ ಬಿದ್ದರೆ ನೀರು ಮನೆ ಮುಂದೆ ಬರುತ್ತದೆ. ನಮ್ಮ ಅಪ್ಪನೂ ಸಿಮೆಂಟ್ ಕಟ್ಟಬೇಕು ಈ ಸದ್ಯಕ್ಕೆ ಇರಲಿ ಅಂದ್ಬಿಟ್ಟು ಸಗಣಿ ಹಾಕಿದ್ನು. ನಮ್ಮ ಅಮ್ಮ ಕ್ಲೀನಾಗಿ ಎತ್ಕೊಂಡಿದ್ಲು, ನೀರೇನು ಬೇಕಾಗಿಲ್ಲ. ಅದ್ರ ಮೇಲೆ ತಂದು ನಮ್ಮ ಅಪ್ಪನ ನೀರು ಹಾಕಿದ್ನಾ, ಅದು ಫುಲ್ ಗಲೀಜು. ಇದು ಮಣ್ಣಿನೆಲ್ಲ ಆಗಿದ್ದರೆ ಸಾರಿಸ್ದಂಗೆ ಇರೋದು ಬಿಟ್ಬಿಡ್ತಿದ್ದೆ. ಸಿಮೆಂಟ್ನೆಲ್ಲ ಕಾಲಿಗೆ ಕೈಗೆಲ್ಲ ಸಗಣಿ ಸಿಗ್ತಾನೆ ಐತ, ಅದಕ್ಕೆ ನೀಟಾಗಿ ತೊಳೆದಾಕಿದ್ನಿ ಒಂದು ಸತಿ. ಇಲ್ಲಿ ಒಂದು ಸರಿ ಕಟ್ಟಿದ್ನು, ಅದನ್ನು ಎಲ್ಲ ಅದನ್ನು ಹಾಕಿ ರಂಪ ಇಕ್ಕಿದ್ರು. ಫುಲ್ಲು ಕ್ಲೀನಾಗಿ ತೊಳೆದಿಕ್ಕಿದ್ನಿ. ತೊಳೆದ್ಬಿಟ್ಟು ನಮ್ಮ ಮೇಕೆ ಮರಿಗಳಿಗೆಲ್ಲ ಹಾಲು ಕುಡಿಸಿದ್ನೆ. ನಾನು ತೊಳೆಷ್ಟೊತ್ತು ಆಡ್ಕೊಂಡಿದ್ವವೆ. ಇವಾಗ ಬೆಡ್ ಸೇರಿದ್ದಾವೆ ಮಲಗಕ್ಕ. ಅಲ್ಲ ಕರಿಯ, ಗುಂಡ ಕರಿಯ, ಜುಜ್ಜಿ ಮಾಡಕ್ಕೆ ಬೆಡ್ ಬಂದಿದ್ರೆಲ್ಲ ಅಷ್ಟೇ. ಇನ್ನು 11-12 ಗಂಟೆ ಮಲಗ್ತವೆ, ಮತ್ತೆ ಒಂದು ಸತಿ ಬಿಡ್ತೀನಿ, ಮತ್ತೆ ಮಲಗ್ತವೆ, ಮತ್ತೆ 1 ಗಂಟೆಗೆ ಮತ್ತೆ ಹಾಲು ಗುಂಡು ಮಡಿಕೆ. ಪಚಮ್ಮ 8:15 ಆಯಿತು, ಇನ್ನೂ ಅಡುಗೆ ಏನೂ ಆಗಿಲ್ಲ. ರೈಸ್ ಐತೆ, ಇದು ರಾತ್ರಿ ಮಾಡಿದ ಚಪಾತಿ ಒಂದೈತೆ. ಹಿಟ್ಟೆ ಸ್ವಲ್ಪ ತೊಳಿಬೇಕು. ನಮ್ಮಮ್ಮನ ಸಾರಿಗೆನ ಹಾಕಿಕ್ಕೇಳಿ, ಇನ್ನೂ ಏನು ಅಂತ ನೋಡಿಲ್ಲ ನಾನು. ಮತ್ತಿಲ್ಲಿ ಪಾತ್ರೆಗಳಿಷ್ಟವೆ ತೊಳಿ, ಏನು ಹಾಕ್ಯವಳೆ ಅಂತ ನೋಡುವ. ಏನೋ ಒಂದು ಹಾಕಿರ್ತಾಳೆ. ಗಟ್ಟಿ ಆಗ್ಬಿಟ್ಟೈತಲ್ಲೇ. ಇದಕ್ಕೆ ಇನ್ನು ಸ್ವಲ್ಪ ಬೇಯಿಸ್ಬಿಟ್ಟು ಒಗ್ಗರಣೆ ಕೊಡೋದು ಅಷ್ಟೇ ಬಾಕಿ, ಮತ್ತೆ ಹಿಟ್ಟು ಮಾಡೋದು. ಮಲ್ಕಂದೆ ಅಂದರೆ ಏನು ಮಾಡ್ತಾರ್ದ ಪೇಪರ್ ಎಲ್ಲ ಕಚ್ಚಂದ. ಕರಿಯ ಒಳಗೆ ನುಗ್ಗಿದ್ರು ನಿಂಗೆ ಕಾಣಿಸೋದೇ ಇಲ್ಲ. ಮರಗ ಇಲ್ದಿರ ಆಚೆಗೆ ಬಿಡ್ತೀನಿ. ಇವತ್ತು ಈ ಸಿಮೆಂಟ್ ಮುಟ್ಟಿಗ್ಲಿ ಎತ್ತಾರೋ ಇಲ್ಲ ಮಳೆ ಬೀಳ್ತಾನೇ ಐತೆ. ಮತ್ತು ಇವಾಗ ಸ್ಟಾರ್ಟ್ ಆಗ್ತೈತೆ ನೋಡ್ಬೇಕು. ಮನೆಯಲ್ಲಿ ಏನಾಗೈತೆ ಗೊತ್ತಾ, ಫುಲ್ ನೀರು ಬಂದುಬಿಟ್ಟೈತೆ. ಯಾಕಂದರೆ ಇಲ್ಲೊಂದು ಏರೋಟೈತೆ, ಮತ್ತು ಇಲ್ಲೊಂದು ಏರೋಟೈತೆ, ಇಲ್ಲೊಂದೈತೆ. ನೈಟ್ ಮಳೆ ಬಿದ್ದಾಗ ಯಾವಾಗ ಬಿತ್ತೋ ನೋಡಿಲ್ಲಲ್ಲ, ಅದಕ್ಕೆ ಫುಲ್ಲು ನಮ್ಮಪ್ಪನ ಮತ್ತೆ ಬಂದು ಹಾಕಿದ್ನು. ಇದು ಮೊದಲು ಉಳುಮನೆ ಇದ್ದಾಗ ಏರೋಟಗಳಿಟ್ಟಿದ್ರು, ಅಷ್ಟುದ್ದ ಇದ್ದಿದ್ದು, ಹತ್ತಗಷ್ಟು ಮುಚ್ಚಿಟ್ಟು ಇವಾಗ ಬೆಳಗ್ಗೆ ಬರಲಿ ಅಂತ ಸ್ವಲ್ಪ ಇಟ್ಟಿದ್ರಿ. ಇಲ್ಲೇ ಅಷ್ಟೇ ನೋಡಿ, ಎಷ್ಟುದ್ದ ಇದ್ದಿದ್ದು, ಇವಾಗ ಸ್ವಲ್ಪ ಬಿಟ್ಟಿದ್ರಿ ಬೆಳಗ್ಗೆ ಬರಲಿ ಅಂತ. ಅದು ನೀರು ಬಂದ್ಬಿಟ್ಟೈತೆಲ್ಲ ಫುಲ್ ಗಲೀಜಾಗೈತಿ. ಚಿನ್ನಿ ಗುಂಡದದ್ದು ಕರಿಯ, ಇದು ಕೊರಿಯ ಕಾಣಿಸಲ್ಲ. ಕರಿಯ ವಿಡಿಯೋಕ್ಕೂ ಕಾಣಿಸಲ್ಲ. ಕರಿಯ ನನ್ನ ಕರಿಯ ಬಿಟ್ಟಿದ್ದು ನಮ್ಮ ಮಮ್ಮಿ ಕೊರ್ಗೊಂಬರು ಇಷ್ಟ ಆಗುತ್ತೆ ಅಂತ ಕೊರ್ಗ ದುಡ್ಡು ಕೊಡು ಮೇಡು ಪನೈ ಚೋ ಕ್ಯೂಟ್ ಇದು. ಗುಂಡ
ಮುಚ್ಕೊಂಡಿತ್ತು ಮಳೆ ಬರಲ್ಲ ಅನ್ಕೊಂಡಿದ್ರೆ ಇಲ್ಲಿ ನೋಡಿ ಹೆಂಗೆ ಹೊಡಿತೈತೆ ಅಂದರೆ ಸಡನ್ನಾಗಿ ಬಂದುಬಿಟ್ಟೈತೆ. ಇತ್ತಗೆ ಬಿಸಿಲು ಕಾಯ್ತಾ ಇದೆ, ಅದಕ್ಕೆ ಮಳೆನೂ ಬೀಳ್ತೈತೆ, ಹಂಗೆ ಬರ್ತೈತೆ ಜೋರಾಗಿ. ನಾನು ಸೊಪ್ಪಿನ ಮರಕ್ಕೆ ಹೋಗಿದ್ದೆ. ಬಿಸಿಲು ಬಿದ್ದೈತೆಲ್ಲ, ಇಷ್ಟು ಜೋರಾಗಿ ಬೀಳಲ್ಲ ಅಂತ ನಾನು ಹೋಗಿದ್ದೆ. ಬಟ್ ನಾನು ನೆಂದೋಗಿದ್ದೀನಿ, ಫುಲ್ ತೆಲ್ತೆಲ್ಲ ನೆಂದೋಗ್ಬಿಟ್ಟೈತಿ. ಬಿಸಿಲು ನೋಡಿ ಎಷ್ಟು ಚೆನ್ನಾಗೈತೆ, ಅಷ್ಟೇ ಜೋರಾಗಿ ಮಳೆ ಬೀಳ್ತೈತಿ. ನಮ್ಮ ಮ್ಯಾಕಿಗಳನ್ನೆಲ್ಲ ಒಳಿ ಕಟ್ಟಾಕ್ಬಿಟ್ಟಿದ್ವಿ. ಯಾಕಂದರೆ ಅಲ್ಲಿ ಜಾಸ್ತಿ ಗಲೀಜು ಮಾಡ್ಕೊತವೆ, ಅದಕ್ಕೆ ಇವಾಗ ಒಳಗಡೆ ಕಟ್ಟಾಕ್ಬಿಟ್ರೆ ಗಲೀಜು ಮಾಡ್ಕೊಳಲ್ಲ. ಅಲ್ಲಿ ಬೆಳಗ್ಗೆ ಕಟ್ಟಕ್ಕೆ ಈಸಿ ಇರುತ್ತೆ ಅಂದ್ಬಿಟ್ಟು ಇವಾಗ ಎಲ್ಲ ಒಳಗಡೆ ಕಟ್ಟಾಕ್ತಾ ಇದ್ರೆ ನಮ್ಮ ಮ್ಯಾಕಿಗಳು ನೆಂದೋತವೆ, ಅದಕ್ಕೆ ಒಳಗೆ ಕಟ್ಟಿದ್ರೆ ಎಷ್ಟು ಜೋರಾಗಿ ಬೀಳ್ತೈತೆ ನೋಡಿ. ಫುಲ್ ಮಳೆ, ನೈಟ್ ಅಂತ ವಿಪರೀತ ಮಳೆ. ಇವಾಗ ಇದ್ದಿದ್ದು ಜೋರು, ಬಿಸಿಲು ಮಳೆ ಎರಡು ಒಂದೇ ಸಲ ಬರ್ತಾ ಇದೆ. ಮ್ಯಾಕಿಗಳ ಹತ್ರ ಕಸ ತಳ್ಳಿಲ್ಲ, ಕಸ ಎಲ್ಲ ಓದ್ತಾ ಅದಿ ನೀರಾಗ. ಅದೇನೇಳು ಓನೇಳು ಓನೇಳು ಬಂಗದ ಓನಿಕ ಬಂದಿರೋದು ಬಂಗದ. ಏನು ಬೇಕು? ಉಜ್ಜಿ ಬೇಕು, ಉಜ್ಜಿ ಬೇಕು. ಸೊಪ್ಪು ಕಟ್ಲೆ, ಸೊಪ್ಪು ತಿಂತಿ ತಿಂತಿ ಯಾಕೆ ಎಗರ್ ನಿರ್ತಂದು. ಅಯ್ಯೋ ಅಯ್ಯೋ ಸಿಗ್ದೆ ನಮ್ಮ ಮಣ್ಣಿಂದ. ಚಿನ್ನೆ ಚಿನ್ನೆ ಐ ವಿಚಾರಾಗಿದ್ದೆ, ಯಾಕೋ ಊಟ ತಿಂತಾ ಇಲ್ಲ ನಮ್ಮ ಅಮ್ಮಯ್ಯನ. ಪಚ್ಚ ಸೊಳ್ಳಿಗ್ಲ ಹುಷಾರ್. ಇದು ರಾಣಿ, ಗುಂಡು ರಾಣಿ, ಗುಂಡು ರಾಣಿ. ಅವು ಕುಡಿಲ್ಲ ಸಲ್ಲಲ್ದಿರಿ, ಚೆನ್ನಾಗಿ ಆಟ ಆಡಬೇಕು. ನಮ್ಮ ಚಿನ್ನಿ ಕಾಲು ಕಾಯ್ತದ ನಿಮ್ಗೆ. ಒಳಗಡೆ ಬಿಡೋಣ, ಇವಾಗ ಕುಮ್ಮೆ ಆಗ್ತಾವೆ. ನೀವು ಹೋದ್ರೆ ಎತ್ತೆತ್ತಿ ಬಿಸಾಕ್ತದೆ. ಅಯ್ಯ ಎಲ್ಲಿ 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 ಎಲ್ಲೇ ಬಾ, ನಾಯಿ ಮರಿಗ್ಲ ಬಾ ಆಚೆ ಕಡೆ. ಅಲ್ಲೇ ವೆಯ್ಟ್ ಮಾಡ್ತಾ ಇದ್ ನೋಡು. ಕುಡಿಸ್ತೀನಿ ಬರ್ರೆ. 7 ಗಂಟೆಗೆ ಕುಡಿಸ್ತೀನಿ, 7-8 ಗಂಟೆಗೆ. ಹಂಗೆ ನಿದ್ದೆ ಮಾಡ್ಬಿಟ್ಟಿರ. ಚೆನ್ನೆ ಗುಂಡ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ರಲ್ಲ, ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗಿದೆ ವಿಡಿಯೋ ಅಂದ್ಬಿಟ್ಟು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅಷ್ಟೇ, ಬಾಯ್ ಬಾಯ್, ಟೇಕ್ ಕೇರ್.